Hey guys, welcome back. Good morning. ಪಿಚ್ ಮಾತ್ರ ಸೂಪರ್ ಆಗಿ ರೆಡಿ ಆಗಿದೆ. ಈಗ ಫಸ್ಟ್ನೇ ಮ್ಯಾಚು ವೆಟೋರಿ ಟೈಗರ್ಸ್ ಆ್ಯಂಡ್ ಕದರನಹಳ್ಳಿ ಸ್ಟಾರ್ಸ್. ಓಕೆನಾ, ಇದರಿಂದ ಈ ಕಡೆ ಬಂದರೆ ಥ್ಯಾಂಕ್ ಯು ಬ್ರೋ ವೆರಿ ಮಚ್. ಆಲ್ ದ ಬೆಸ್ಟ್ ಐಕಾನ್, ಚೆನ್ನಾಗಿ ಆಡ್ರಿ. ದಿಸ್ ಈಸ್ ಈ ಟೀಮ್ ವೆಟೋರಿ ಟೈಗರ್ಸ್ ಟೀಮ್, ಅದು ಕದರನಹಳ್ಳಿ ಸ್ಟಾರ್ಸ್ ಟೀಮ್. ಈ ಟೀಮಲ್ಲಿ ನನ್ನ ಬಾಮೈದ ಆಡ್ತಾವನೆ. ಆಲ್ ದ ಬೆಸ್ಟ್ ಬಾಮೈದ. ಹೇಳು ಇವರೇ ನನಗೆ ಕ್ರಿಕೆಟ್ ಐಡಲ್, ಬ್ಯಾಟಿಂಗ್ಗೆ ಇವರೇ ಐಡಲು, ಇವರೇ ಗುರುಗಳೇ. ಆಲ್ ದ ಬೆಸ್ಟ್. ಫಸ್ಟ್ ಮ್ಯಾಚ್ ನಿಮ್ಮದೇ. ಹೈ ಡುಡ್, ಹೈ ಜಾನ್. ಕದರನಹಳ್ಳಿ ಸ್ಟಾರ್ ಕ್ರಿಕೆಟರ್ಸ್ ಪ್ಲಸ್ ಅದರ ಮತ್ತೊಂದೆಡೆ ವೆಟೋರಿ ಟೈಗರ್ಸ್ಗೆ ಮೈನಸ್ ಆಗ್ತದೆ. ಅದಮ್ಮ ಶಬಾಷ್. ಹಾಯ್ ರಾಜು. ಫುಲ್ ಜೋಶ್ ಬಂದದ ಇವಾಗ. ಕಮೆಂಟ್ರಿ ಕಾರ್ತಿ. ಹಾಯ್ ಕಮೆಂಟ್ರಿ ಕಾರ್ತಿ. ವಾಚ್ ಪಿಚಿಂಗ್ ಔಟ್ ಸೈಡ್ ದ ಲೆಗ್ ಸ್ಟಂಪ್ ಎನ್ನುವ ಸೂಚನೆಗಳ ರವಾನೆಯನ್ನು ಕಟ್ಕೊಳ್ತಾ ಇದೆ. ಒಂದರ ಕಡೆ ಹೆಚ್ಚಳ ಮತ್ತೆ ರನ್ ಔಟ್ ಆಗೋ ಅವಕಾಶ, ಬೇರೆ ಸಾಕ್ತಾ ಇದೆ. ಔಟ್ ಎನ್ನುವ ಸೂಚನೆಗಳ ರವಾನೆ ಆಗ್ತಾ ಇದೆ. ಹೇ ಗಾಯ್ಸ್, ಟೂರ್ನಿಮೆಂಟ್ನ 2ನೇ ದಿವಸ, ಫಸ್ಟ್ನೇ ದಿವಸ ವಿಡಿಯೋ ಮಾಡೋಕ್ಕಾಗಿಲ್ಲ. ಏಯ್ ಜಾನ್, ಯೂಟ್ಯೂಬ್, ನಮ್ಮ ಯೂಟ್ಯೂಬ್ 1% ಚಾನ್ಸ್ ಇತ್ತು. ಹಾಗಾಗಿ ಒಳ್ಳೆ ಬ್ಯಾಟಿಂಗ್ ಆಡಿ ಫೀಲ್ಡಿಂಗ್ ಮಾಡಿ ಹರ್ಷ ಮ್ಯಾನ್ ಆಫ್ ದ ಮ್ಯಾಚ್, ಹೀರೋ ಆಫ್ ದ ಮ್ಯಾಚ್ ಹರ್ಷ. ಎಲ್ಲ ಟಿಫನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬ್ರೋ ನೀರು ಕುಡಿತೀರಾ? ತಾಳಿ. ಯಾವ ಊರು ನಿಮ್ಮದು? ಮಂಗಳೂರು. ಫಸ್ಟ್ ಆಫ್ ಆಲ್ ಇವಾಗ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಹೋಗೋಣ. ಫಸ್ಟ್ ವೆಲ್ ಪ್ಲೇಡ್ ರಗೋಣ. ವೆರಿ ಗುಡ್. ಅದಾದ್ಮೇಲೆ ನೆಕ್ಸ್ಟ್ ಫೀಲ್ಡಿಂಗ್ ಡಿಪಾರ್ಟ್ಮೆಂಟಿಗೆ ಬರೋಣ. ಹರ್ಷ ಬೇರೆ ಲೆವೆಲ್ ಮಗ, ಲೆವೆಲ್ ಸೂಪರ್ ಹರ್ಷ, ಸೂಪರ್ ಮಾ. ಬೇರೆ ಲೆವೆಲ್ ಮಗ. ನೆಕ್ಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟಿಗೆ ಬರೋಣ. ಮಿಸ್ಟರ್ ಶಿರಾಗೂಳಿ ಆ್ಯಂಡ್ ಮಾನವರಗೂಳಿ. ದಿನೇಣ, ರಘುವಣ, ಹರಿಯಾಣ, ಗಂಗಣ್ಣ, ಸಾಕು ನಾವು 5 ಜನ ಮಾಡ್ಕೊಂಡು ಬರ್ತಾ ಇದೀವಿ. ಚೆನ್ನಾಗಿ ಆಡೋಣ ಎಲ್ಲ. ಇನ್ನು ಕಾರ್ತಿಯಣ್ಣ, ಮುಳ್ಳ, ಸೂರ್ಯಣ್ಣ ಬಂದ್ರೆ ಆಮೇಲೆ ಆಡ್ಕೊಬೇಕಷ್ಟೇ ಬ್ಯಾಟಿಂಗು. ನೆನ್ನೆ ಥರ ರಾತ್ರಿ ಹೊಡೆದ್ಬಿಟ್ಟು ಓಕೆ ಬಾಯ್. ಸ್ಟೇಟಸ್ ಹಾಕೊಳಕ್ ನೀನ್ ಕಳ್ಳ ಏನ? ಆ ಸ್ಟೇಟಸ್ ಹಾಕೊಳಕ್ ಇದನ್ನೆಲ್ಲ ನಂಗೆ ಗೊತ್ಬಿಡು. ಯೂಟ್ಯೂಬ್. ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ರಘು ಗೌಡ. ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಅವಕಾಶಗಳನ್ನು ಮಾಡಿಕೊಳ್ತಾ ಇದ್ದಾನೆ. ಕೌಡಿ ತಾನೆ ಕಳೆದ ಪಂದ್ಯದ ಶ್ರೇಷ್ಠ ಪ್ರಶಸ್ತಿ ರಘು ಗೌಡ LG ಕ್ರಿಕೆಟರ್ಸ್. ಇದರಲ್ಲೇ ಹೊಡಿ ಮತ್ತೆ ಹೇಳ್ತೀವಿ, ದಯವಿಟ್ಟು ಗಮನಿಸಿಕೊಳ್ಳಿ. ಯಾವುದೇ ರೀತಿಯ ಪಂದ್ಯದ ಶ್ರೇಷ್ಠ ಪ್ರಶಸ್ತಿ ರಘು ಗೌಡ ಅಪ್ಲೋಡ್ ಮಾಡಕ್ಕೆ. ಕದರನಹಳ್ಳಿ ತಂಡದ ಮೇಲೆ ನಮ್ಮ ರಘು ಗೌಡ ಅವರು ಅತ್ಯುತ್ತಮವಾದ ಬ್ಯಾಟಿಂಗ್ ಆಡಿ 3 6, 1 ಅಲ್ಲ 2 ಅಲ್ಲ 4, ಇನ್ನೂ ಒಂದು ಎಕ್ಸ್ಟ್ರಾ. ಇದು IPL ಸ್ಪೆಷಲ್ ಎಕ್ಸ್ಟ್ರಾ 4. ಯಾವ್ದೋ ಇದು ಬಿಟ್ಟಿ ಎಣ್ಣೆ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ತಿಂತಾರಣ್ಣ. ಈ ನನ್ನ ಮಕ್ಕಳು ಇವತ್ತು ಇಲ್ಲಿ ಏನ್ ನಿಂತವ್ರೆ, ಖಾಲಿ ನಾವ್ ಯಾರಿಗೂ ಹೇಳಿಲ್ಲ. ನಾನು ಇವತ್ತು ಬಂದಿದ್ದು ಲೇಟ್ ಆಗೇನೇನೆ. ದಿನ ಮಲ್ಕೋದ್ 3 ಗಂಟೆ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಇಷ್ಟು ಜನಗಳಾಗಿದ್ರು ಈ ನನ್ನ ಮಗನು, ಈ ಲೋಫರ್ ನನ್ನ ಮಕ್ಳು, ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ 2 ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಹೆಡ್ ಟಾಸ್ ಗೆದ್ದ ಕದರನಹಳ್ಳಿ ಸ್ಟಾರ್ ಕ್ರಿಕೆಟರ್ಸ್. ಚಂದು ನಿಜವಾಗಿ ಎಲ್ಲರಿಗೂ ಸೋಲು ಇದ್ದೇ ಇರ್ತದೆ. ಸೋತ್ ಮೇಲೆ ತಾನೇ ಗೆಲುವು ಬರೋದು. ನೋಡೋಣ ಬಿಡಿ ನೆಕ್ಸ್ಟ್ ಟೈಮ್.
ಬೇಜಾರಂತೂ ಯಾರಿಗೂ ಇಲ್ಲ, ಚೆನ್ನಾಗಿ ಆಡೋರೆಲ್ಲ, ತುಂಬ ಚೆನ್ನಾಗಿತ್ತು. ಲಾಸ್ಟ್ ಒನ್ ಎಲ್ ಜೆ ಲಾಸ್ಟ್ ಮ್ಯಾಚ್ 4th ಪ್ಲೇಸ್ ಆಯಿತು, ಸ್ವಲ್ಪ ಬೇಜಾರಾಯಿತು. ಇರಲಿ, ನೆಕ್ಸ್ಟ್ ಟೂರ್ನಮೆಂಟ್ ಆಡ್ತೀವಿ, ಹೊಡಿತೀವಿ. 2 ಪಂದ್ಯದಲ್ಲೂ 2 ಮ್ಯಾನ್ ಆಫ್ ದ ಮ್ಯಾಚ್ ಕುಶಾಲ್. ಉತ್ತಮ ಬ್ಯಾಟಿಂಗ್ ಬೌಲಿಂಗ್ ಆಗಿ ಹೊರಹೊಮ್ತಾ ಇದ್ದಾರೆ ಪದ್ಮ ರಾಜು ಅವರ ಹಿರಿಯ ಪುತ್ರ. ಓನರ್ ಬರಬೇಕು, ನೀವು ಹತ್ರಕ್ಕೆ, ಓನರ್ ಹತ್ರ ಬನ್ನಿ. ನಗಾಡಿ ಉರ್ದುಂಸಿ ಹುಡುಗರಿಗೆ. ಬೆಸ್ಟ್ ಮ್ಯಾಚ್ ಫಿನಿಷರ್ ಮದನ್ ರಾಯ್ಕರ್. ವಿಭಾಗದ ಶ್ರೀಮಂತ ಕ್ರೀಡಾಪಟುಗಳು, ಕ್ರೀಡಾ ಪ್ರೋತ್ಸಾಹಕರು ದೇಸಿ ಟೈಗರ್ಸ್ ನ ಕ್ಯಾಪ್ಟನ್ ಒಂದು ನಿಮಿಷ. ಟಾಸ್ 1 ಜಿನಾಬಾ ವಾರಿಯರ್ಸ್. ಓಕೆ, ಥ್ಯಾಂಕ್ ಯು ಅಣ್ಣ. ಅಣ್ಣ, ನಮ್ಮ ಟೂರ್ನಮೆಂಟ್ಗೆ ಬಂದಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣ. ಎಲ್ಲ ಒಂದು ಕ್ರೀಡಾ ಪ್ರೋತ್ಸಾಹ ನಡೆಸ್ಕೊಂಡು. ಓಕೆ ಅಣ್ಣ, ಥ್ಯಾಂಕ್ ಯು. ಫೈನಲ್ ಮ್ಯಾಚ್ ಆಲ್ ದಿ ಬೆಸ್ಟ್ ಮಚ್ಚಿ, ಚೆನ್ನಾಗಿ ಯಾ ಬ್ರೋ. ಐಕಾನ್ ಪ್ಲೇಯರ್ ಯಶವಂತ್, ಆಲ್ ದಿ ಬೆಸ್ಟ್. ಓಕೆ, ಓಪನರ್ ಮದನ್ ರಾಯ್ಕರ್, ಕುಶಾಲ್, ಖುಷಿಯಿಂದ ಆಲ್ ದ ಬೆಸ್ಟ್. ಟೀಮ್ ಟೀಮ್ ಆಟ ಗೆಲ್ಬೇಕು. ಹಬ್ಬ ಇದಣ್ಣ ಮಾತು ಅಂದ್ರೆ ಶಬಾಷ್. ಏಯ್ ಈ ಕಡೆ ಬಾ. ಅಲ್ಲ, ಮದುವೆ ಆಗಿ 2 ಮಕ್ಳಾಗವೆ, ಇನ್ನೂ ಮಕ್ಳಂಗೆ ಆಡ್ತಾ ಇದ್ದೀರಲ್ಲ. ಅಣ್ಣ, ಯಾರು ಗೆಲ್ಬೋದು ಈ ಫೈನಲ್ ಮ್ಯಾಚು? ಜಿನ್ನಾಂಬ ವಾರಿಯರ್ಸ್ ಅಂಡ್ ವೆಟೋರಿ ಟೈಗರ್ಸ್, ಯಾರು ಗೆಲ್ಬೋದು? ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ನಮಗೆ ಜಿನ್ನಾಂಬ ಗೆಲ್ಲಬೇಕು. ಜಿನ್ನಾಂಬ ನಮ್ಮ ಮಾಮ ಐಕಾನ್ ಆಗೋನು ಫಸ್ಟ್ ಟೈಮು, ಅವ್ನು ಗೆಲ್ಸ್ಬೇಕು, ಕುಮ್ಮಿ ಹೊಡಿಬೇಕು. Okay. ನಮ್ಮೂರು ನಮ್ಮ ಮದನ, ನಮ್ಮೂರಿಗೆ ಹೆಸರು ಬರಬೇಕು ಅಂದರೆ ಮದನ ಹೊಡಿಬೇಕು. ಚೌವಣ ಚೆನ್ನಾಗಿ ಆಡ್ತಾನೆ, ಖುಷಿ ಚೆನ್ನಾಗಿ ಆಡ್ತಾನೆ. ನಾವು ಎಂಕರೇಜ್ ವಯಸ್ಸಾಗದೆ ಅಂತ ಹೇಳ್ಬಿಟ್ಟು ವಿಜಯನೂ ಬಿಟ್ಟಿದ್ದೀವಿ. ನಾವು 100 ರೂಪಾಯಿಗೆ ಕೈಯೆಲ್ಲ ಬಿದ್ದಿಡಿತವ್ರೆ. ನಮ್ಗೆ ಅವ್ರ ಟೀಮ್ಗೂ ಗೆಲ್ಲಿಬೇಕು ಅಂತ ಆಸೆ ನಮಗೆ. ಓಕೆ ಅಣ್ಣ, ಯಾರು ಹೇಳ್ತೀರಾ ನೀವು? ನಮ್ಮಲ್ಲಿ ಈಗ ಚೈಲ್ಡ್ ಟೀಮು ಚೆನ್ನಾಗಿದೆ, ಯಾರು ಗೆದ್ರು ಖುಷಿನೇ. ಬಟ್ ಅದರಲ್ಲೂ ಜಿನ್ನಾಂಬ ವಾರಿಯರ್ಸ್ ವಿನ್ ಆಗಬೇಕು. ಓಕೆ, ನಿಮಗೆ? ನಮಗೂ ಜಿನ್ನಾಂಬ ಗೆಲ್ಬೇಕು, ಯಾಕೆಂದ್ರೆ ಅದು JCB ಬಗೆತಾನೆ ಇರ್ತದೆ ಯಾವಾಗ್ಲೂ, ಅದೇ ಗೆಲ್ಬೇಕು ಅಂತ ನಮಗೂ ಆಸೆ. ಓಕೆ, ಹಿರಿಯರೇ, ಜಿಂಬಾಬ್ವೆ ಅಬ್ಬಾ ಅಬ್ಬಬ್ಬ. ಶಿಷ್ಯ ಯಾರು ಗೆಲ್ತಾರೆ? ವಿಟೋರಿ ಟೈಗರ್ಸ್. ಓಕೆ, ಆಲ್ ದ ಬೆಸ್ಟ್ ಫಾರ್ ದ ಫಿನಾಲೆ. ಏನು ಹೇಳ್ತೀರಾ? ಫಿನಾಲೆಗೆ ಬಂದಿದ್ದೀರಾ? ಓಕೆ, ಖುಷಿ ಔಟು. ನೀವು ಹೇಳ್ಬೇಕಣ್ಣ, ನೀವು ಜಿನಾಂಬ ವಾರಿಯರ್ಸು ಇದು ಈ ಥರ ಅಲ್ಲ, ಫೈನಲ್ಲೇ ಫೈನಲ್ಗೆ ನೀವು ವೆಟೋರಿ ಇಬ್ಬರೇ ಬರೋದು, 2 ಟೀಮು. ಈಗ ಫೈನಲ್ಗೆ ಬಂದಿರ, ಮತ್ತೊಮ್ಮೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೃಷ್ಟ ಯಾರ ಕಡೆ ಅಂತ ಹೇಳಕ್ಕಾಗಲ್ಲ. ನೋಡೋಣ, ಆಡ್ತೀವಿ, ನಮ್ಮ ಆಟ ನಾವು ಆಡ್ತೀವಿ. ಓಕೆ, ಏನಾಗುತ್ತೆ ಅಂತ ಏನು ಮಾಡ್ತಿದ್ದೆ ಮಗ? ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಏನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್. ಯಾವ ಯೂಟ್ಯೂಬು? RX ಗೌಡ್ರು. ಹಾಂ, ನಮ್ದೇನಾ? ಓಕೆ, ಥ್ಯಾಂಕ್ ಯು. ಬೆಸ್ಟ್ ಫೀಲ್ಡರ್ ಅವಾರ್ಡ್, ಬೆಸ್ಟ್ ಫೀಲ್ಡರ್ ಅವಾರ್ಡು ನಮ್ಮ ವಿಜಯಣ್ಣ. ಮಾತಾಡ್ಸಾದ್ಮೇಲೆ ಇದನ್ನ ಹಾಕ್ತೀನಿ, ನೀವೇ ನೋಡ್ರಿ. ಜಾಣ್ಮೆ ರೀತಿಯ ಕ್ಯಾಚ್ ಈ ಹಂತದಲ್ಲಿ ಕೈ ಹಿಡಿತಾ ಇದೆ. ಔಟ್ ಎನ್ನುವ ಸೂಚನೆ ವಿನೋದ.
ಆರಂಭಿಕ ಹಂತದ ಮುಂಚೆ ನಿಮ್ಮ ಕಡೆಗೆ ಬಾಲೆ ಬರಲಿಲ್ವಲ್ಲೋ, ಆದ್ರೂ ಮ್ಯಾಚ್ ಹೊಡಿತೀವಿ ಪಕ್ಕನಾ? ಈಗಲೂ ಬೈಲಿ ಈ ಸಲ ಕಪ್ ನಮ್ದೇ. ನಿಮ್ದೆ? ಯಾರ್ದು? ಇದು ವೆಟೋರಿ ಪಕ್ಕನಾ? ಪಕ್ಕ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ಓಕೆ ಯಶು, ಗುಡ್ ಲಕ್ ಅಣ್ಣ, ಗುಡ್ ಲಕ್. ಏನಾದ್ರೂ ಸರಿ ಗೆಲ್ಬೇಕಷ್ಟೇ ನಾವು. ಅಲ್ಲೇ ಅಲ್ಲಿ ಸಪೋರ್ಟ್ ಮಾಡ್ತಿದ್ದೆ, ಅಲ್ಲೇ ಇಲ್ಲಿ ಬಂದಿದ್ದೆ. ಟೀಮರ್ಸ್ ಎಲ್ಲ ನಮ್ಮೂರಲ್ವೇ, ನಾವು ಹೊರಗಡೆ ಯಾರನ್ನ ಬಂದವ್ರ ಇಲ್ಲ, ಎಲ್ಲ ನಮ್ಮವ್ರು. ಯಾರು ಗೆದ್ರೂ ನಮ್ ಖುಷಿ. ಓಕೆ. ಎಲ್ ಜಿ ನಮ್ಮದು ಎಲ್ ಜಿ 4th ಪ್ಲೇಸ್ ಆಗಿದೆ. ಆದರೂ ಪರವಾಗಿಲ್ಲ, ಒಳ್ಳೆ ಚೆನ್ನಾಗಿ ಆಡಿದ್ದಾರೆ. ಅಬ್ಬಾ ಕ್ಲಿಕ್ ಮಾಡಿದೆ ಮಚ್ಚೆ. 18 ಬಾಲ್ಗೆ 29. ಏನು ಹೇಳ್ತೀಯಾ? ಫೈನಲ್ ಮ್ಯಾಚು ಏನು ಹೇಳಲ್ಲ. ಏನು ಹೇಳಲ್ವಾ? ಗೆದ್ದಾದ್ಮೇಲೆ ಮ್ಯಾಚ್ ಮುಗಿದ್ಮೇಲೆ ಹೇಳ್ತೀನಿ. ಹಾಂ, ಓಕೆ, ಗುಡ್. ಏನು ಹೇಳ್ತೀಯಾ? ಹೊಡಿತಾರೆ ಪಕ್ಕನಾ? ಯಾರು ಹೊಡಿಯೋದು? ನಾವೇ ಹೊಡಿಯೋದು. ಯಾರು ಹೊಡಿತಾರೆ? ಪಕ್ಕನಾ? ಓಕೆ. ಏನು ಹೇಳ್ತೀಯಾ? ಪಕ್ಕ ಗೆಲ್ತೀವಿ ನಾವು. ಪಕ್ಕ ಗೆಲ್ತೀರಾ? ಓಕೆ. 29 ಸಾರಿ. ಟೈಗರ್ಸ್ ವಿನ್ ಆಗೋದು ಖಂಡಿತವಾಗ್ಲೂ. ಯಶು ಹೊಡೆದೇ ಹೊಡಿತಾರೆ. ಪಕ್ಕನಾ? ಪಕ್ಕ ಹೊಡಿತಾರೆ. ಯಶು ಯಶು क्या कर रहा है? पानी. ओके ओके, पिला दे. Yashu back to the pavilion. Just miss. ಏನು ಹೇಳ್ತೀವಿ ಮಗ? ರನ್ನರ್ಸ್ ಆಗಿದೀವಿ ಅಷ್ಟೇ, ಇನ್ನೇನು. ಅಷ್ಟೇನಾ? ಓಕೆ, ಕಂಗ್ರಾಟ್ಸ್. ಏನು ಹೇಳ್ತೀರಾ ಬ್ರೋ? ರನ್ನರ್ಸ್ ಆಲ್ ಇಸ್ ವೆಲ್. ಓಕೆ ಓಕೆ. HPPL ಕಡೆಯಿಂದ ಕಮಿಟಿ ಸಂತೋಷ ಗುಟ್ಟರ್ತಿ ಅವರಿಗೆ ಧನ್ಯವಾದಗಳು. ಅಂತರ್ಗೂ ಕೂಡ ಯುವ ಬೌಲರ್ ಸುವಿ ಅಂತಿಮ ಹಂತದಲ್ಲಿ 4 ಜನ 12 ಓಟಗಳನ್ನು ದಾಖಲಿಸಿದರು. ಅಣ್ಣ ಕಾರ್ಪಡೆ ಚಂದ್ರ ಪರವಾಗಿ ಅವರ ತಾಯಿಯವರು ಪ್ರಶಂಸನೆ ಪಡ್ಕೊಳ್ಬೇಕು. ವಾಲಿಬಾಲ್ ಅಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ ಚಂದನ್ ಕಾಪಾಡಿ. ಅಟ್ಯಾಕರ್ ಆಫ್ ದ ಟೂರ್ನಮೆಂಟ್ ವಾಲಿಬಾಲ್ ಅಲ್ಲಿ. ಶಬಾಷ್ ಶಬಾಷ್. ಶಬಾಷ್ ಯಶಿಲೆ. ವಾಲಿಬಾಲ್ ಟ್ರೋಫಿ ಸತಿ ಟೂರ್ನಮೆಂಟಿನ 3ನೇ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕೆನ್ನಹಳ್ಳಿ ಸ್ಪೋರ್ಟ್ಸ್ ಕ್ರಿಕೆಟ್ 3ನೇ ಪ್ರಶಸ್ತಿಯನ್ನು ಪಡ್ಕೊಳ್ಳಕ್ಕೆ ಬರಬೇಕು. ಚಂದು ಐಕಾನ್ ಆಟಗಾರರು, ಅದರ ಮಾಲಕರು ಎಲ್ಲ ಕೈ ಜೋಡಿಸಬೇಕು. ಟೂರ್ನಮೆಂಟಿನ ಐಕಾನ್ ಆಟಗಾರ ಬದಲಾಗಿ ಯುವ ಆಟಗಾರರು ಟ್ರೋಫಿಯನ್ನು ವಿತರಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಮಾದರಿಯ ಸಾಧನೆ ಮಾಡಿದ್ದು
ಕ್ಯಾಪ್ಟನ್ ಬದಲಾಗಿ ಟೂರ್ನಮೆಂಟ್ ಹೆಚ್ಚಾಗಿ ಆಡಿದಂತ ಯೂನಿಟ್ ವಿಕಾಸ್ ಅವರಿಗೆ ಟ್ರೋಫಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಭಾಗದ ಸಾಕಷ್ಟು ಪ್ರೀಮಿಯರ್ ಲೀಗ್ ಅಲ್ಲಿ ವೆಟೋರಿ ಮಂಜು ಹೊಸ ಸಾಧನೆಯನ್ನ ಹೊಸ ಇತಿಹಾಸಗಳು ಮಾಡಿರ್ತಾರೆ. ಪಾಪ ನಮ್ಮ ಕುಮ್ಮಿಯವರು 6 ವರ್ಷದಿಂದ ನನ್ನ ಹೊಡಿಬೇಕು ಅಂತ ಕಾಯ್ತಾ ಇದ್ರು. ಪಾಪ ಚೆನ್ನಾಗಿ ಆಡವ್ರೆ, ಗೆದ್ದವ್ರೆ, ಖುಷಿ ಪಟ್ಟು. ಸೋತರು ಕೂಡ ಎದುರಾಳಿ ತಂಡಕ್ಕೆ ಹುಮ್ಮಸ್ಸು ನೀಡುವಂತ ಏಕಮಾತ್ರ ಆಲ್ರೌಂಡರ್ ಆಟಗಾರರು ವೆಟೋರಿ ಮಂಜು ಸರ್. 2025 ಚಾಂಪಿಯನ್ಸ್ ಪಟ್ಟವನ್ನು ಪಡ್ಕೊಳ್ತಾ ಇದ್ದಾರೆ. ಫೈನಲ್ ಆಗಿ ಈಗಾದ್ರೂ ಮಾತಾಡ್ತೀರಾ? ಹೆಂಗೆ ರನ್ನರ್ಸ್ ಆಗಿದ್ದೀರಾ? ಮಾತಾಡ್ತೀನಿ ಹೇಳಿ. ನಮ್ಮ ವಾರಿಯರ್ಸ್ ಪಾಪ 6 ವರ್ಷದಿಂದ ಕಷ್ಟಪಡ್ತಿದ್ರು, ಆಸೆ ತೀರ್ಸ್ಕೊಂಡ್ರು. ಇವತ್ತು 6 ವರ್ಷದಿಂದ ಕನಸು ಕಾಣ್ತಿದ್ರು. ಇವತ್ತು ಆ ಕನಸು ನನಸಾಗಿದೆ. ಚೆನ್ನಾಗಿರ್ಲಿ, ಚೆನ್ನಾಗಿ ಆಡವ್ರೆ. ಆಲ್ ದ ಬೆಸ್ಟ್. ನಿಮಗೂ ಕೂಡ ಆಲ್ ದ ಬೆಸ್ಟ್. ರನ್ನರ್ಸ್ ಆಗಿದ್ದೀರಾ? ಇನ್ನೊಂದು ಬೆಸ್ಟ್ ಬೌಲರ್ ಆಗಿದ್ದೀನಿ. ಏನು ಮಾಡ್ಕೊಳಕ್ಕಾಗಲ್ಲ. ಅದು ನನ್ನ ಲೈಫ್ ಕಷ್ಟಪಟ್ಟು ಮಾಡಿರೋದು. ಈ ಟ್ರೋಫಿನ ಇನ್ನು 10 ದಿನ 10 ಬೆಸ್ಟ್ ಬೌಲರು ಸಿಕ್ಕಾಪಟ್ಟೆ ಕಷ್ಟ. ಓಕೆ, ನಿಮ್ಗೂ ಕೂಡ ಆಲ್ ದ ಬೆಸ್ಟ್. ರನ್ನರ್ಸ್ ಆಗಿದ್ದೀರಾ ಬ್ರಾ. ಮ್ಯಾನ್ ಆಫ್ ದಿ ಸೀರೀಸ್ ಸಿಗಿದೆ, ಮ್ಯಾನ್ ಆಫ್ ದ ಮ್ಯಾಚ್ಗಳು ಸಿಕ್ಕಿದಾವೆ. ಏನ್ ಹೇಳ್ತೀರಾ? ಖುಷಿ ಆಗ್ತಾ ಇದೆಯಾ? ಓಕೆ, ಕಂಗ್ರಾಟ್ಸ್. ಏನ್ ಹೇಳ್ತೀರಾ? ವಿನ್ನರ್ಸ್ ಆಗಿದ್ದೀರಾ, ಒಳ್ಳೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದೆ. ನಾವು ಎಫರ್ಟ್ ಆಡಿದ್ದೀವಿ, ಎಲ್ಲ ಹುಡುಗರು ಚೆನ್ನಾಗಿ ಆಡವ್ರೆ. ಎಲ್ಲ ನಮ್ಮ ಟೀಮ್ ಆಟಗಾರರು ಎಲ್ಲ ಪ್ರೋತ್ಸಾಹ ಚೆನ್ನಾಗಿ ಆಡಿ ನಾವು ಗೆಲ್ಲಕ್ಕೆ ಕಾರಣಕರ್ತರಾಗಿದ್ದಾರೆ. ಅದರಿಂದ ತುಂಬಾ ಖುಷಿ ಆಗ್ತಿದೆ. ಚಿನ್ನಮ್ಮ ಫಸ್ಟ್ ಪ್ರೈಸ್ ತೆಗೆದು. ಅಣ್ಣ, ಏನ್ ಹೇಳಕ್ ಇಷ್ಟಪಡ್ತೀರಾ? ವಾಲಿಬಾಲ್ ಅಲ್ಲಿ ಎಲ್ಲರಿಗೂ ಆಟ ಗೆದ್ದಿದೆ. ಹುಡುಗರು ಆಲ್ ದ ಬೆಸ್ಟ್. ಎಲ್ಲ ಹುಡುಗರಿಗೂ ಪ್ರೋತ್ಸಾಹ ಇರಲಿ. ಇನ್ನೂ ಆಟದಲ್ಲಿ ಮುಂದುವರಿಬೇಕು. ಆಟ ಗೆದ್ದಿದೆ ಕೊನೆಗೆ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಂಗೇನೆ ನೀವು ವಾಲಿಬಾಲ್ ಅಲ್ಲಿ ರನ್ನರ್ ಅಪ್ ಆಗಿದ್ದೀರಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಆಟ ಆಡಿಲ್ಲ, ನಾವು ಓನರ್ ಆಗಿದ್ದು. ಹುಡುಗರು ಚೆನ್ನಾಗಿ ಆಡಿದ್ದಾರೆ. ಎಲ್ಲರಿಗೂ ಯಾವುದೇ ಕಿರಿಕಿಲ್ದ ಆಟ ಚೆನ್ನಾಗಿ ಆಡಿದ್ದಾರೆ, ಚೆನ್ನಾಗಿ ವಿನ್ ಆಗಿದ್ದಾರೆ. ಆಟ ಗೆದ್ದಿದೆ. ಫೈನಲಿ ಮ್ಯಾಚ್ ವಿನ್. ಇಂಗ್ಲಿಷ್ ಅಲ್ಲಿ ಒಂದೇ ಒಂದು ಮಾತು ನಿಮ್ಮ ಅಭಿಮಾನಿಗಳಿಗೋಸ್ಕರ. ಆಲ್ ದ ಬೆಸ್ಟ್ ಪ್ಲೇಯರ್ಸ್. ಫೈನಲಿ ಯೋಗಿ ಅವರೇ, ವಾಲಿಬಾಲ್ ಅಲ್ಲಿ ನೀವು ಇಷ್ಟಪಟ್ಟಂತ ಪ್ರಥಮ ಬಹುಮಾನ ತಗೊಂಡಿದ್ರೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ದೇವಣ್ಣವ್ರ ಟೀಮ್ ವಿರುದ್ಧ ಫಸ್ಟ್ ಪ್ರೈಸ್ ಗೆದ್ದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಬ್ರು ತುಂಬಾ ಒಳ್ಳೆ ಮಿತ್ರರು. ವಾಲಿಬಾಲ್ ಅಲ್ಲಿ ಯಾವತ್ತಿದ್ರು ನಮ್ಮ ಎದುರಾಳಿನೇ, ಹೊರಗಡೆ ನಮ್ಮ ಪರ್ಸನಲ್ ಆಗಿ ತುಂಬಾ ಒಳ್ಳೆ ದೋಸ್ತು. ಓಕೆ, ಏನ್ ಹೇಳ್ತೀರಾ ಹುಡುಗರಿಗೆ, ನಿಮ್ಮ ಪ್ರಥಮ ಬಹುಮಾನ ಕೊಟ್ಟವ್ರಿಗೆ? ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅವ್ರ ಎಫರ್ಟ್ ಇಂದಾನೇ ಈ ಕಪ್ ಬಂದಿರೋದು. ಅವರಿಂದ ಈ ಕಪ್ ಬರ್ತಾನೂ ಇರ್ಲಿಲ್ಲ. ಮೇನ್ ರೀಸನ್ ಹುಡುಗರು ಎಫರ್ಟ್ ಆಗಿ ಆಡಿದ್ದಾರೆ. ಫೋರ್ತ್ ಪ್ಲೇ ಹೊಡೆದಿದ್ದೀವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಲ್ ದ ಬೆಸ್ಟ್. ಮ್ಯಾನ್ ಆಫ್ ಆಲ್ ದ ಬೆಸ್ಟ್. ಗುಡ್ ಪ್ಲೇಯರ್ ಇಸ್ ಇನ್ನೋಸೆಂಟ್ ಪ್ಲೇಯರ್ ಅಂಡ್ ಯೂತ್. ಒಳ್ಳೆ ಹುಡುಗ. ನೋ ಅಗ್ರೆಸಿವ್. ಅಗ್ರೆಸಿವ್ ಹೆವಿ ಅಗ್ರೆಸಿವ್ ಮ್ಯಾಚ್ ಅಲ್ಲಿ. ಔಟ್ ಸೈಡ್ ಒಳ್ಳೆ ಫ್ರೆಂಡ್. ಆಗಿದೆ. ಫೋರ್ತ್ ಪ್ಲೇಸ್ ಖುಷಿನೇ ಆಗ್ತೈತೆ. ಒಂದ್ ಕಡೆ ದುಃಖನೂ ಆಗ್ತೈತೆ. ಕೈಲಿರೋ ಮ್ಯಾಚ್ ಬಿಟ್ಕೊಟ್ವಿ. ಬಟ್ ನಾನು ಎಲ್ಲರಿಗೂ ಪ್ರಾಮಿಸ್ ಮಾಡಿದ್ದೆ, ಈ ಸಲ ಕಪ್ ಮಾಧವರದಲ್ಲಿ ಹೊಡೆದಿದ್ದೀನಿ, ಇಲ್ಲೂ ಹೊಡಿಸ್ತೀನಿ ನಮ್ಮ LG ಟೀಮ್ಗೆ ಅಂತ. ಬಟ್ ಇನ್ನೂ ಖುಷಿ ಅಂದರೆ ನಮ್ಮ ಕಡೆ ಒಂದು 3 ವರ್ಷದಿಂದ 4 ಜನ ಪ್ಲೇಯರ್ ಫ್ಲಾಪ್ ಆಗಿದ್ರು. ಅದು ರಘುವರ್ ಆಗಿರ್ಬೋದು, ದಿನೇಶರ್ ಆಗಿರ್ಬೋದು, ಹರಿಹರ್ ಆಗಿರ್ಬೋದು, ಗಂಗರಾಜೂರ್ ಆಗಿರ್ಬೋದು. ಬಟ್ ಅವ್ರು 4 ಜನ ಇವತ್ತು ಆಡಿದ ಆಟ. ಇವತ್ತು ಬೆಸ್ಟ್ ಬ್ಯಾಟ್ಸ್ಮನ್ ಬೆಸ್ಟ್ ಬೌಲಿಂಗ್ ಬಂತಲ್ಲ, ಅವ್ರಿಗಿಂತ ಅಪ್ಪನೇ ಆಡೋರೆ. ಬಟ್ ನಾವು ಕ್ವಾಲಿಫೈ ಆಗಿ ನಾವು ಫೈನಲ್ ತನಕ ಆಡಿದರೆ ಅದು ಅವ್ರಿಗೆ ಯಾರಿಗೂ ಬಂದಿರ್ಬೋದಿತ್ತು. ಸೊ ಫೋರ್ತ್ ಪ್ರೈಸ್ ಇನ್ನೂ ಚಿಕ್ಕ ಹುಡುಗರ ಥರ ಹೇಳ್ಬೇಕಂದ್ರೆ 3ಕ್ಕಿಂತ ಇದೆ ಸಖತ್ತಾಗೈತೆ. ಖುಷಿ ಆಯ್ತೈತೆ. ಬಟ್ ನೆಕ್ಸ್ಟ್ ಟೈಮ್ ಬಿಡಲ್ಲ, ಅಲ್ಲೂ ಬಿಡಲ್ಲ, ಇಲ್ಲೂ ಬಿಡಲ್ಲ. ನಾನು ಇದೆ ಎಲ್ಲ ಆ್ಯಟಿಟ್ಯೂಡ್ ಅರಗಂಡ್ ಅಂತಾರೆ, ನಾನು ಕಾನ್ಫಿಡೆನ್ಸ್ ಅಂತೀನಿ. ಅದನ್ನ ಅಲ್ಲೂ ಬಿಡಲ್ಲ, ಇಲ್ಲೂ ಬಿಡಲ್ಲ. ಆದಷ್ಟು ಸೇಮ್ ಟೀಮ್ ಮಾಡಿ ನೆಕ್ಸ್ಟ್ ಎಲ್ಲ ಕಪ್ ನಮ್ಮದು. ಓಕೆ, ಥ್ಯಾಂಕ್ ಯು. HPPL ಸೀಸನ್ 5 ತುಂಬ ಚೆನ್ನಾಗಿ ಮೂಡ್ ಬಂದೈತೆ. ಫಸ್ಟ್ ಪ್ರೈಸ್ ಗೆದ್ದಿರೋಂಥ ಚಿನ್ನಮ್ಮ ವಾರಿಯರ್ಸ್ಗೆ ಕಂಗ್ರಾಟ್ಸ್. ಸೆಕೆಂಡ್ ಪ್ರೈಸ್ ಗೆದ್ದಿರೋಂಥ ವೆಟೋರಿ ಟೈಗರ್ಸ್ಗೆ ಕೂಡ ಜೋರಾಗಿ. ಮತ್ತು ಥರ್ಡ್ ಪ್ರೈಸ್ ಗೆದ್ದಿರುವಂಥ ಕದರ್ನಾಡಿ ಸ್ಟಾರ್ಸ್ ಅವ್ರಿಗೂ ಕಂಗ್ರಾಟ್ಸ್. ಫೋರ್ತ್ ಪ್ಲೇಸ್ ಗೆದ್ದಿರುವಂಥ LG ಕ್ರಿಕೆಟರ್ಸ್ ಅವ್ರಿಗೂ ಕಂಗ್ರಾಟ್ಸ್. ಮತ್ತು ಎಲ್ಲ ಟೀಮ್ಗೂ ಆಲ್ ದಿ ಬೆಸ್ಟ್. ಯಾವುದೇ ತಂಟೆ ತಕರಾರು ಇಲ್ಲದೇ ತುಂಬ ಚೆನ್ನಾಗಿ ಟೂರ್ನಮೆಂಟ್ 2 ದಿನ ಮೂಡ್ ಬಂದೈತೆ. ಇದನ್ನು ನಡೆಸ್ಕೊಟ್ಟಂಥ ಎಲ್ಲ ಹೊಟ್ಟೆಪನಪಾಳ್ಯದ, ಬೈಲಪ್ಪನಪಾಳ್ಯದ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಮತ್ತು ಕ್ರೀಡಾ ಪ್ರೋತ್ಸಾಹಕರುಗಳಿಗೂ ಕೋಟಿ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಧನ್ಯವಾದಗಳು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ, ಆರ್ಗನೈಸರ್ ಆಗಿ.
ಮತ್ತು ಚೆನ್ನಾಗಿ ಪಿಚ್ನೆಲ್ಲ ನಿಂತ್ಕೊಂಡು ಲೈನ್ ಹಾಕಿ ಪೈಂಟ್ ಎಲ್ಲ ಬಳ್ದು ಚೆನ್ನಾಗಿ ಮಾಡಿದ್ದೀರಾ. ಬ್ಯಾಕ್ ಪೇನ್ ಇದ್ರೂ ಥ್ಯಾಂಕ್ ಯು ನಿಮಗೂ ಕೂಡ. ಸೀಸನ್ ಕೂಡ ಹಿಂಗೆ ಬರಲಿ. ಓಕೆ ಏನು ಹೇಳ್ತೀರಾ ಟೂರ್ನಮೆಂಟ್ ಬಗ್ಗೆ? ಯಾವ ರೀತಿ ಇತ್ತು ಪಿಚ್ಚು? ನಮ್ಮ ಆಯೋಜಕರು ಯಾವ ಥರ ಮಾಡಿಕೊಟ್ಟಿದ್ರು? ಟೂರ್ನಮೆಂಟ್ ಬಗ್ಗೆ ಒಂದು ಮಾತಾಡೋಂಗಿಲ್ಲ ಬ್ರೋ. ಟೂರ್ನಮೆಂಟ್ ಮಾತ್ರ ಸಕ್ಕತ್ತಾಗಿ ನಡೆದಿದೆ. ಆದರೆ ಸ್ವಲ್ಪ ಏನಿಲ್ಲ, ಪ್ರೀಮಿಯರ್ ಲೀಗ್ ಅಂದಮೇಲೆ ಜಗಳಗಳು ಇದ್ದೇ ಇರುತ್ತೆ. ಜಗಳಗಳು ಸ್ವಲ್ಪ ಕಂಟ್ರೋಲ್ ಮಾಡಿ, ಮ್ಯಾಚಲ್ಲಿ ಮಾತ್ರ ನಿಮ್ಮ ಅಗ್ರೆಷನ್ ತೋರಿಸಿ, ಮ್ಯಾಚ್ ಮುಗಿದ್ಮೇಲೆ ಎಲ್ಲ ಫ್ರೆಂಡ್ಸ್ ಆಗಿ ಟೂರ್ನಮೆಂಟ್ ಚೆನ್ನಾಗಿ ನಡೀಲಿ, ಸೀಸನ್ಗಳು ಮುಂದೆ ಹೋಗಿ. ಓಕೆ ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಜಿನ್ನಾಂಬ ನಗರ ಮತ್ತು ಸತತವಾಗಿ ಗೆದ್ದಿರಲಿಲ್ಲ. ಇವತ್ತು ಫಸ್ಟ್ ಪ್ರೈಜ್ ಗೆದ್ದು ಇವತ್ತು ಇಡೀ ಊರಿಗೆ ಒಂದು ಫೇಮಸ್ ಆಯಿತು. ಉತ್ತಮ ಬಹುಮಾನ ಗಳಿಸಿ ಜಿನ್ನಾಂಬ ಅವರಿಗೆ ಪಟುಗಳಿಗೆ ತುಂಬ ನನ್ನ ವೈಯಕ್ತಿಕವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇದು ಚಾಲೆಂಜರ್ಸ್ನ ಮಾಲೀಕರು ಬಾರಿಗೆ ಆಡಿ ಚಾಲೆಂಜರ್ಸ್ ಟೀಮನ್ನು ಓನರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಟೂರ್ನಮೆಂಟಲ್ಲಿ. ಈ ವರ್ಷ ಯಶಸ್ಸು ಸಿಕ್ಕಿಲ್ಲ ಎಲ್ಲ ಇರ್ಬೋದು. ಇವತ್ತಿನ ಹೇಳ್ತಾರೆ ಹೆಜ್ಜೆನೆ ಮುಂದಿನ ಒಂದು ದೊಡ್ಡ ಮೆಟ್ಲಾಗಲಿ. ಆಡಿ ಚಾಲೆಂಜರ್ಸ್ ಅವರು ಮುಂದಿನ ಸಲ ಆದರೂ ಹೊಡಿತಾರೆ ಅನ್ನೋ ಒಂದು ಭರವಸೆ ಐತೆ. ತುಂಬ ಒಳ್ಳೆ ಟೀಮ್ ಕಟ್ಟಿದ್ರು. ಎಷ್ಟೇ ಎಫರ್ಟ್ ಹಾಕಿದ್ರು 1% ಲಕ್ಕನ್ನು ಸಾಥ್ ಕೊಡಬೇಕು. ಆ ಲಕ್ ಕೈ ಬಿಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಆಡಿ ಚಾಲೆಂಜರ್ಸ್ ಮುಂದಿನ ಸಲ ಕಪ್ ಹೊಡೀಲಿ. ಓವರ್ ಟು ಆಡಿ. ಏನು ಹೇಳ್ತೀರಾ? ಮೊದಲೇ ವರ್ಷ ತೊಗೊಂಡಿದ್ದೀವಿ ಟೀಮ್ನ, ಆದರೆ ಗೆಲ್ಲಕ್ಕಾಗಿಲ್ಲ. ಮುಂದಿನ ಸಲ ಟೀಮ್ ತಗೊಂಡು ಗೆಲ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತೀವಿ. ಒಳ್ಳೇದು. ಓಕೆ ಥ್ಯಾಂಕ್ ಯು. ಆಯೋಜಕರು ಪದ್ಮರಾಜು, ನಾನು ಇವ್ರನ್ನ ರಾಜು ಅಂತಲೇ ಕರಿತೀನಿ ಪ್ರೀತಿಯಿಂದ. ಓಕೆ ಏನು ಹೇಳಿಣ್ಣ, ಏನು ಹೆಂಗೆ ಮೂಡ್ ಬಂತು? ಬಂದಿದೆ. ನನಗೆ ಸಪೋರ್ಟ್ ಕೊಟ್ಟಂತ ಎಲ್ಲ ನಮ್ಮ ಅಭಿಮಾನಿಗಳು, ನಮ್ಮ ಸಂಬಂಧಿಕರು, ನಮ್ಮ ಫ್ರೆಂಡ್ ಸರ್ಕಲ್ ಆಗಿ ಯಾರೇ ಇರ್ಬೋದು, ಎಲ್ಲರಿಗೂ ಥ್ಯಾಂಕ್ಸ್. ಅದಾದಮೇಲೆ ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳಿಗಿಂದ ಎಲ್ಲ ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸ್ ಹೊಡೆದವ್ರಿಗೂ ಥ್ಯಾಂಕ್ಸ್ಗಳು ಹೇಳ್ತಾ. ಜಿನ್ನಾಂಬ ವಾರಿಯರ್ಸ್ ನಿಮ್ಮ ಟೀಮೇ ಗೆದ್ದಿದೆ, ಚೆನ್ನಾಗಿ ಆಡಿಸಿದ್ದೀರ. ಅದರಲ್ಲೂ ನಿಮ್ಮ ಮಗನ ಆಡಿಸಿ ಸೂಪರಾಗಿ ತೆರೆಗೆ ತಂದಿದ್ದೀರ ನಿಮ್ಮ ಮಗನ. ಏನು ಹೇಳ್ತೀರಾ ನಿಮ್ಮ ಮಗನ ಬಗ್ಗೆ? ಅವನು ಒಬ್ಬ ಯುವ ಪ್ರತಿಭೆ. ಅವನಿನ್ನ ಕಲಿಯೋದು ಇನ್ನೂ ಚೆನ್ನಾಗಿ ಬೇಜಾನಿದೆ. ಕಲೀಲಿ, ಫ್ಯೂಚರಾಗಿ ಚೆನ್ನಾಗಿ ಆಡಲಿ, ನನ್ನ ಸಕ್ಸಸ್ ಬಯಸ್ತೀನಿ. ಓಕೆ, ಬೆಸ್ಟ್ ಆಫ್ ನಿಮ್ಮ ಮಗನಿಗೆ ಕುಶಾಲ್, ಬೆಸ್ಟ್ ಆಫ್ ಲಕ್. ಓಕೆ ಸೂಪರ್. ನಮ್ಮ ಟೀಮಿಗೆ ಮದನ್ ಅವರು ಮ್ಯಾನ್ ಆಫ್ ದಿ ಸೀರೀಸ್ ತಗೊಂಡಿದ್ದಾರೆ, ಬೆಸ್ಟ್ ಬ್ಯಾಟ್ಸ್ಮನ್ ತಗೊಂಡಿದ್ದಾರೆ. ಅವ್ರಿಗೂ ಥ್ಯಾಂಕ್ ಯು. ಅದಾದಮೇಲೆ ನಮ್ಮ ಓನರು ನಮಗೊಂದು ಚಾನ್ಸ್ ಕೊಟ್ಟಿದ್ರು. ಅದಕ್ಕೋಸ್ಕರ ನಾವು ನಮಗೂ ಒಂದು ಅವಕಾಶ ಸಿಕ್ಕಿತ್ತು. ಅದನ್ನು ಸದುಪಯೋಗ ಪಡ್ಕೊಂಡಿದ್ದೀವಿ. ನನಗೆ ವೆಟೋರಿ ಟೈಗರ್ಸ್ನ ಸೋಲ್ಸಿದ್ದಕ್ಕೆ ಹಾಲು ಕುಡಿದಷ್ಟು ಸಂತೋಷ ಆಗಿದೆ. ಥ್ಯಾಂಕ್ ಯು ಜಿನ್ನಾಂಬ ವಾರಿಯರ್ಸ್. ಆಯೋಜಕರೇ ನಿಮಗೆ ಧನ್ಯವಾದಗಳು. ತುಂಬ ಚೆನ್ನಾಗಿ ಮೂಡ್ ಬಂತು ಟೂರ್ನಿಮೆಂಟು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಟೀಮರು ಸಂತೋಷವಾಗಿ ಚೆನ್ನಾಗಿ ಆಡಿದ್ದಾರೆ. ಅದರಿಂದ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ವರ್ಷ ಇದೇ ಥರ ಟೂರ್ನಿಮೆಂಟ್ ನಡೀಲಿ, ಎಲ್ಲರೂ ಸಂತೋಷವಾಗಿ ನಡೆಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ, ಶಿವರಾತ್ರಿ ಕಪ್ ಆಡಿಸಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಟೂರ್ನಿಮೆಂಟ್ ಸೋತಿರೋ ಬೇಜಾರಲ್ಲಿ ಇದ್ದೀನಿ. ಇವಾಗ ಏನು ಕೇಳೋದು ಅದೇ ಹೇಳ್ತೀನಿ, ಸೋತಿದ್ದೀನಿ ಅಂತ. ಕೇಳ್ರಿ ಗೆದ್ದಿರೋರು. ಇರಲಿ ಪರವಾಗಿಲ್ಲ, ಇವತ್ತಿನ ಸೋಲೆ ನಾಳೆಯ ಗೆಲುವು. ನೀವು ನಮ್ಮ ಕಡೆನೇ ಇದ್ರ ಬಿಡಿ, ಆಯ್ತು, ಏನು ಮಾಡಂಗಿಲ್ಲ. ಇವತ್ತಿನ ಸೋಲೆ, ಮುಂದಿನ ವರ್ಷ ವಾಲಿಬಾಲ್ ಕಪ್ಪು ನಮ್ಮದೇ. ಏಕೆ ವಿನ್ನರ್ಸ್ ಯೋಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಯ್ಯೋ ಕಪ್ಪಿಲ್ದಲ್ಲೇ ಮಾತಾಡ್ತಾನೆ ಇಲ್ಲಪ್ಪ. ಶಿವರಾತ್ರಿ ಕಪ್ ನಮ್ದೇನೆ. ನಿಮ್ದೇನಾ? ಓಕೆ, ಕಂಗ್ರಾಟ್ಸ್ ಹೇಳ್ತಾ ಡೂಡ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿ ಆಡಲಿ ಅಂತ ಎಲ್ಲರೂ. ಓಕೆ, ಬೆಸ್ಟ್ ಅಟ್ಯಾಕರ್ ಯಶಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಖುಷಿ ಆಯಿತು ಅಟೆಗಾರ್ ಕೊಡೋದಕ್ಕೆ. ಫಸ್ಟ್ ಪ್ರೈಸ್ ಹೊಡಿಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀವಿ. ಓಕೆ, ಕಾಲು ಏಟ್ ಆಗಿದ್ರು. ಕಾಲು ತೋರಿಸಿ ಬೇಗ. ಕಾಲು ಏಟ್ ಮಾಡಿಕೊಂಡು ಕೂಡ ರನ್ನರ್ಸ್ ಅಪ್ ಆಗಿದ್ದೀರಾ. ಓಕೆ, ನಿಮಗೂ ಕೂಡ ಧನ್ಯವಾದ. ರಾಕಿ, ವಾಲಿಬಾಲ್ ಟೂರ್ನಿಮೆಂಟ್ ಮಾಡೋದಕ್ಕೆ ನೀವೇ ಕಾರಣ. ತುಂಬ ಧನ್ಯವಾದಗಳು. ಮಾಡೋದಕ್ಕೆ ನನ್ನೇ ಕಾರಣ, ನನಗೂ ಮಾಡಿದ್ರು ನಾವೆಲ್ಲ ಗೋಲಿ ಬುಗ್ರಿ ಆಡ್ಕೊಂಡು ಇರ್ತಿದ್ದು. ಫಸ್ಟ್ ಹೊಸಳ್ಳಿಗೆ ಬಂದ್ಬಿಟ್ಟು ಅಲ್ಲಿ ನೆಟ್ ಕಟ್ಬಿಟ್ಟು ಅಲ್ಲಿ ನಮ್ಗೆ ಹೇಳ್ಕೊಟ್ರು. ಅದಾದ್ಮೇಲಿಂದ ನಾವು ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಯೂಟ್ಯೂಬ್ಗೆಲ್ಲ ಈ ಥರ ಆಗಿದ್ದೀವಿ. ಕಾರಣ ಇವರೇ. ನಿಮ್ಮ ವಾಲಿಬಾಲ್ ಕೆರಿಯರ್ಗೆ ಸ್ಫೂರ್ತಿ? ರಾಕಿ ಸ್ಫೂರ್ತಿ ಅನ್ನೋದಕ್ಕಿಂತ ಬಾಲ್ ಆಟ ತೋರಿಸ್ಕೊಂಡ್ಬಿಟ್ಟಿದ್ದೆ ಇವರು. ಹಾಂ, ಅದಕ್ಕೋಸ್ಕರ ಇವರು ಕ್ರೆಡಿಟ್ಸ್ ಕೊಡೋಕ್ಕೆ ಇಷ್ಟಪಡ್ತಾರೆ. ಓಕೆ, ಏನು ಹೇಳ್ತೀರಾ ಡೂಡ್? ನೋಡ್ರಿ, ಕಷ್ಟ ಬಿದ್ದು ಸೆಕೆಂಡ್ ಪ್ರೈಸ್ ಮಾಡಿದ್ದೀವಿ. ಖುಷಿ ಆಯಿತು ನಮಗೆ. ಈ ಜಿನ್ನಾಂಬ ವಾರಿಯರ್ಸ್ ಅವರು ಓನರ್ ಪ್ರಪ್ರಥಮವಾಗಿ ತಗೊಂಡು ಅವರ ಒಂದು ಕಿರೀಟವನ್ನು ಅವ್ರು ಮುಡಿಗೇರಿಸ್ಕೊಂಡಿದ್ದಾರೆ. ಭಾಳ ಖುಷಿ ಆಯಿತು. ತಮ್ಮ ಅವ್ರದೇ ಹೋರಾಟ ಅವರು ಭಾಳ ಕೊನೆಯ ಮ್ಯಾಚ್ನಲ್ಲಿ ಭಾಳ ಮಿಂಚಿದ್ರು. ಎಲ್ಲ ಆಟಗಾರರು ಚೆನ್ನಾಗಿ ಆಡಿದ್ದಾರೆ, ಧನ್ಯವಾದಗಳು. ಆದರೆ ಕಪ್ಪು ಜಿನ್ನಾಂಬ ವಾರಿಯರ್ಸ್ ಮುಡಿಗೇರಿಸ್ಕೊಂಡಿದೆ. ಸೆಕೆಂಡ್ ವೆಟೋರಿ ಅವರು ನಮ್ಮವರೇ.
ಅವರು ಏರ್ಸ್ಕೊಂಡಿದ್ದಾರೆ, ಪರವಾಗಿಲ್ಲ. ಎಲ್ಲ ಚೆನ್ನಾಗಿ ಆಡಿದ್ದಾರೆ, ಶಾಂತಿಯುತವಾಗಿ ಆಡಿದ್ದಾರೆ, ಯಾವುದೇ ತೊಂದರೆ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಳ್ಳೆ ಆರ್ಗನೈಸರ್ ಮಾಡಿದ್ರಿ, ಒಳ್ಳೆ ಮಾಡಿ. ನಾವು ಕೂಡ ಸೂಪರ್ ಆಗಿ ಕ್ಲಾರಿಟಿ ಆಗಿ 4K ಕ್ಲಾರಿಟಿಯಲ್ಲಿ ನಡೆಸ್ಕೊಟ್ಟಿದ್ದೀವಿ. ಓಕೆ, ಎಲ್ಲರಿಗೂ ಥ್ಯಾಂಕ್ಸ್. ನಿಮ್ಮ ಲೈವ್ ಹೆಸರು? ನಮ್ಮ ಒರಿಜಿನಲ್ ಲೈವ್ ಹೆಸರು ಕಿಂಗ್ ಸ್ಪೋರ್ಟ್ಸ್ ಅಂತ. ನಾವು ಇವಾಗ ಸ್ಪೋರ್ಟ್ಸ್ ಕನ್ನಡದಲ್ಲಿ ಮಾಡ್ತಾ ಇರೋದು. ಹೌದಾ? ಇವತ್ತು ಮಾಡಿದ್ದು. ನಮ್ಮ ಚಾನಲ್ ಹೆಸರು ಕಿಂಗ್ ಸ್ಪೋರ್ಟ್ಸ್ ಅಂತ. ಓಕೆ, ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಒಳ್ಳೆ ಮಂಗಳೂರಿಂದನಾ? ಥ್ಯಾಂಕ್ ಯು. ಇವರೊಬ್ಬರು ಇವರು ನಾಚಿಕೆ ಜಾಸ್ತಿ ಇವ್ರಿಗೆ. ಯಾಕೆ ಇಷ್ಟಪಡ್ತೀರಾ ಟೂರ್ನಿಮೆಂಟ್ ಬಗ್ಗೆ? ತುಂಬ ಚೆನ್ನಾಗಿ ನಡೆಸಿದ್ದೀರಾ. ಆಯೋಜಕರು ನೀವು ಹೇಳ್ಬೇಕು. ನೀವು ಜೋರಾಗಿ ಹೇಳಿ. ನಡೆಸಿದ್ದಾರೆ ಆಯೋಜಕರೆಲ್ಲ. ಥ್ಯಾಂಕ್ ಯು. ಜಾಸ್ತಿ ಚೆನ್ನಾಗಿ ಆಡಿ. ಓಕೆ, ಥ್ಯಾಂಕ್ ಯು ಅಣ್ಣ. ನೆಕ್ಸ್ಟ್ ವರ್ಷ ಪಕ್ಕನಾ ನನ್ನ ಕರ್ಕೊತೀರಾ? ನಾನು ವಾಲಿಬಾಲ್ ಬಿಟ್ಟಿರ್ತೀನಿ ಅಷ್ಟರಲ್ಲಿ, ಹೊಡ್ಸ್ತೀನಿ ಎಲ್ಲರ ಕೈಲಿ. ನಮ್ಮ ಕೈಲಿ ಹೊಡಿಸ್ತೀರಾ? ಓಕೆ, ಥ್ಯಾಂಕ್ ಯು ರಾಕಿ. ನಮ್ಮ ಏರಿಯಾದಲ್ಲಿ ವಾಲಿಬಾಲಲ್ಲಿ ಸೂಪರ್ ಸ್ಟಾರ್ ರಾಕಿ, ನಮ್ಮ ರಾಕಿ. ನಾಚಿಕೆ ಜಾಸ್ತಿ ಅಷ್ಟೇ. ಹೇಗ ಫೈನಲ್ ಆಗಿ ನಮ್ಮ ಏರಿಯಾ ಟೂರ್ನಿಮೆಂಟ್ ಮುಗಿಯಿತು. HBPL ಸೀಸನ್ 5 ನಮ್ಮ ವಾರಿಯರ್ಸ್ ವಿನ್ ಆಗಿದ್ದಾರೆ. ಹಾಗೆ ರನ್ನರ್ ಅಪ್ ಆಗಿ ವೆಟೋರಿ ಟೈಗರ್ಸ್, ನಾನು ತುಂಬ ಸಲ ಆಡಿದ್ದೀನಿ ಆ ಟೀಮ್ಗೆ. ಆ ಟೀಮ್ ರನ್ನರ್ ಅಪ್ ಆಗಿದೆ. ಆಮೇಲೆ 3ನೇ ಸ್ಥಾನಕ್ಕೆ ಕದನಹಳ್ಳಿ ಸ್ಟಾರ್ಸ್ ಆಗಿದ್ದಾರೆ. ಆದರೆ 4ನೇ ಸ್ಥಾನಕ್ಕೆ ನಾನು ಆಡಿರ್ತಕ್ಕಂಥ LG ಕ್ರಿಕೆಟರ್ಸ್ ಆಗಿದ್ದಾರೆ. ಸ್ವಲ್ಪ ಬೇಜಾರಿದೆ, ಆದರೂ ಇವತ್ತಿರೋ ಸೋಲೆ ನಾಳೆ ಗೆಲುವು. ಓಕೆ, ಇಷ್ಟು ಹೇಳ್ತಾ ನನಗೊಂದು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಬಂದಿದೆ. ಇದನ್ನು ನಮ್ಮ ಬೆಳಗ್ಗೆ ಎದ್ದು 6 ಗಂಟೆಗೆ 5 ಗಂಟೆಗೆ ಪ್ರಾಕ್ಟೀಸಿಗೆ ಬರ್ತಿದ್ದೆ. 5 ಗಂಟೆಗೆ ಎದ್ದು 6 ಗಂಟೆ ಅಷ್ಟೊತ್ತು ಗ್ರೌಂಡಲ್ಲಿ ಇರ್ತಿದ್ದೆ. ನಮ್ಮ ವೈಫ್ ಅವರು ಇಷ್ಟೊತ್ತಿಗೆ ಯಾಕೆ ಹೋಗ್ತೀರಾ, ಮಾಡೋಕ್ಕೆ ಕೆಲಸ ಇಲ್ವಾ, ಹಂಗೆ ಹಿಂಗೆ ಅಂತಿದ್ರು. ಅವರಿಗೆ, ನಮ್ಮ ವೈಫ್ಗೆ ಮತ್ತು ನಮ್ಮ ಅಮ್ಮಂಗೆ ಇದನ್ನು ತೋರಿಸಿ ಸಮಾಧಾನ ಮಾಡಬೇಕು ಇವಾಗ ಅಷ್ಟೇ. ಥ್ಯಾಂಕ್ ಯು. 4th ಪ್ಲೇಸ್. ನಾವು 4th ಪ್ಲೇಸ್ ಆ್ಯಂಡ್ ಸ್ಪೆಷಲ್ ಮ್ಯಾನ್ ಆಫ್ ದ ಮ್ಯಾಚ್. 35 ರನ್ನು ನಾನೇ ಒಬ್ಬರೇ. ಖುಷಿ ಆಯಿತು. ದೊಡ್ಡ ಕಪ್ ಬರಬೇಕಿತ್ತು, ಖುಷಿ ಆಗೋದ್ರಿಂದ. ಫಸ್ಟ್ ಪ್ರೈಸ್ ಬರಬೇಕಿತ್ತು, ಪರವಾಗಿಲ್ಲ. 4ನೇ ಪ್ರೈಸ್ ಬಂದಿದೆ, ಖುಷಿ ಆಗ್ತಿದೆ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಮ್ಯಾನ್ ಆಫ್ ದ ಮ್ಯಾಚ್ ಲಾಸ್ಟ್ ಟೈಮ್ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿರಲಿಲ್ಲ. ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು, ಬಟ್ ಈ ಸಲ ತಂದಿದ್ದಾರೆ. ಲಾಸ್ಟ್ ಟೈಮು ಒಂದು ಬಂದೇ ಬರ್ತೀನಿ ಅಂತ ಹೇಳಿದ್ದೆ, ತರಕ್ಕಾಗಿರಲಿಲ್ಲ. ತುಂಬ ಬೇಜಾರಾಗಿತ್ತು. ಈ ಸರಿ ತಂದು ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಈಗ 4th ಪ್ಲೇಸ್ ಬಂದಿರೋದ್ರಿಂದ ಫಸ್ಟು ಬರಬೇಕಾಯ್ತು. ಏನೋ ತಪ್ಪ ಮಿಸ್ ಆಯಿತು. ಬೌಲಿಂಗ್ನಲ್ಲಿ ಮಿಸ್ ಆಯಿತು. ಬೌಲಿಂಗ್ನಲ್ಲಿ ಮಿಸ್ ಆಗೋದ್ರಿಂದ 4th ಹೋಗ್ಬೇಕಾದ ಕಾರಣ ಬಂತು. ಆದರೂ ಪರವಾಗಿಲ್ಲ, ಇಷ್ಟು ಬಂದಿದೆಯಲ್ಲ, ನೆಕ್ಸ್ಟು ಹೊಡೆಯೋಕ್ಕೆ ಪ್ರಯತ್ನ ಪಡೋಣ. ಥ್ಯಾಂಕ್ ಯು ಮಾಮ. ಸೂಪರಾಗಿ ಹೇಳಿದ್ರು. ನಮ್ಮ ಮಾವ ಬಂದಿದ್ರು ಪಿಕ್ಚರ್ ನೋಡ್ತಾ ಇದ್ರು. ನೀನು ಹೇಳ್ತಾ ಇದ್ದಂಗೆ ಎಡವಟ್ಟಾಯಿತು, ನೀನು ಹೇಳ್ತಾ ಇದ್ದಂಗೆ ಏನು ಮಾಡೋಂಗಿಲ್ಲ. ತುಂಬ ಸುಸ್ತಾಗಿದ್ರು ಹುಡುಗರು. ಹಾಗಾಗಿ ಬಾಲ್ ಸ್ವಲ್ಪ ಮಿಸ್ ಆಗಿ ಎಡವಟ್ಟಾಯ್ತು ಅಷ್ಟೇ. ಇದೇ ಟೀಮೇ ಹೋದ ಸರಿ ಕಪ್ಪೆತ್ತಿತ್ತು, ಸ್ವಲ್ಪ ಎಡವಟ್ಟಾಯಿತು. ಫಸ್ಟ್ ಪ್ರೈಸ್ ಆಗಿತ್ತು, ಸ್ವಲ್ಪ ಎಡವಟ್ಟಾಗಿ 4th ಆಗಿದೆ. ಒಂದೇ ಒಂದು ಎಡವಿಕೆ. ನಮ್ಮ ಹುಡುಗರು ತುಂಬ ಸಫರ್ ಪಡ್ತಾವ್ರೆ. ಐಕಾನಿಂದ ಹಿಡಿದು ಎಲ್ಲರೂ 11 ಜನ ಏನಿದ್ರು, ಅಯ್ಯೋ ಎಡವಟ್ಟು ಮಾಡ್ಕೊಂಡ್ವಲ್ಲ ಅಂಥೇಳಿ ಕೊರಗ್ತಿದ್ರು. ಇರಲಿ, ಅವ್ರಿಗೆಲ್ಲ ಹೇಳೋದೊಂದೇ, ನಾನು 1 ಮ್ಯಾಚ್ ಆಡ್ಕೊಟ್ಟಿದ್ದೀನಿ. ಮುಂದಿನ ಸಲ ಪಕ್ಕ 2 ಮ್ಯಾಚ್ ಆಡ್ಕೊಟ್ಟೇ ಕೊಡ್ತೀನಿ. ಇದು ಪ್ರಾಮಿಸ್ ಕೀತ್, ನಿನಗೆ ಇದು ದೊಡ್ಡ ಪ್ರಾಮಿಸ್. ಯಾಕೆಂದರೆ ಮುಂದಿನ ಸಲ ನೀನು ನಾನು ತಗೋತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ, ನಿನಗೆ ಇದು ಈ ಜಾಗದಲ್ಲಿ ಒಂದಿದೆ, ಪಕ್ಕ ಮುಂದಿನ ಸರಿ 2 ಬಂದೇ ಬರುತ್ತೆ. ಅದಕ್ಕೆ ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ. ಓಕೆ ಮಿಸ್ ಜಾನು, 4th ಪ್ಲೇಸ್ ಆಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿ ಆಡಬೇಕಾಗಿತ್ತು. ಮಕ್ಕಳಿದ್ದ ಇದೆಯಾ? ಥ್ಯಾಂಕ್ ಯು ಜಾನು. ಒನ್ ಮೋರ್ ಮ್ಯಾನ್ ಆಫ್ ದ ಮ್ಯಾಚ್ ಆಡೆಡ್ ಮೈ ಗ್ಯಾಲರಿ.